ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ನನ್ನ ತಗೊಂಬಂದಿರ ಇಲ್ಲಿ ಯಾರ ನೀವೆಲ್ಲ? ಅಮ್ಮಯ್ಯ ನೀವಾ? ನಾನೇ ನಾನೇ ನಿನ್ನ ಮಾವಯ್ಯ ಮಾದೇವಯ್ಯ. ಏನು ಹೇಳಿದ್ರೆ ಯಾರಿದ್ರ? ಹೆದರ್ಕೋಬೇಡಿ, ನಾನೇ ನಿಮ್ಮನೇಲಿ ಕರೆಸಿದ್ದು. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಯಾರು ಇಲ್ಲದ ಈ ಜಾಗಕ್ಕೆ ನಿಮ್ಮನ್ನು ಕರೆಸ್ಕೊಂಡೆ. ಕೂತ್ಕೊಳ್ಳಿ. ಹೇಳಿದ್ರೆ ಎಲ್ಲ ಕೇಳ್ಪಟ್ಟೆ ನಾನು. ಸ್ವಂತ ಮನೆಯಲ್ಲೇ ಅವಮಾನ ಆಗೋದು ಬೆನ್ನಿಗೆ ಬೆಂಕಿ ಬಿದ್ದ ಹಾಗೆ. ಇನ್ನೊಬ್ರು ಸಹಾಯ ಇಲ್ಲದೆ ಅದನ್ನು ಆರಿಸೋದು ತುಂಬಾ ಕಷ್ಟ. ತಗೊಳ್ಳಿ. ತಗೊಳಯ್ಯ. ನಿನಗೆ ಸಹಾಯ ಮಾಡೋದಕ್ಕೆ ನಾನಿರೋದು. ಈ ಮಾದೇವಯ್ಯನ ಅಳಿಯನ ಮೇಲೆ ಕೈ ಮಾಡೋ ಯೋಗ್ಯತೆ ಯಾವನಿಗೂ ಇಲ್ಲ. ಅಂಥದ್ರಲ್ಲಿ ಆ ದಡ್ಡ ಆ ಕೋಣ ರಾಮ ನಿನ್ನ ಮೇಲೆ ಕೈ ಮಾಡ್ತಾನ? ಸಾರಿ ಅಶೋಕ್, ನಿಮ್ಮ ಅಣ್ಣನ ಬಗ್ಗೆ ಕೆಟ್ಟದಾಗ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಮಾವ, ಸರಿಯಾಗಿ ಹೇಳಿದ್ರಿ. ಅಶೋಕ, ಅಣ್ಣನೋ ಅಪ್ಪನೋ ಒಂದು ಸಲ ಕೈ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಆಮೇಲೆ ಅಷ್ಟೇ, ಏನು ಉಳ್ಕೊಳ್ಳಲ್ಲ ಸಂಬಂಧ. ಏನಂತೀಯ? ಈಗ ಇಡೀ ದೊಡ್ಡ ಮನೇನ ನಿನ್ನ ಕೈ ಕೆಳಗೆ ಇಟ್ಕೋಬೇಕು ಅನ್ನೋ ಆಸೆ ನಿನಗಿದೆಯಾ? ಊರು ಜನ ಎಲ್ಲ ನಿನ್ನ ಮಾತು ಕೇಳಬೇಕು, ನಿನಗೆ ಮರ್ಯಾದೆ ಕೊಡಬೇಕು ಅನ್ನೋ ಆಸೆ ಇದೆಯಾ? ಆ ಮನೆಯಲ್ಲಿ ನಿಮ್ಮ ಅಣ್ಣನಿಗೆ ಸಿಗುತ್ತಾ ಇರುವಂತಹ ಸವಲತ್ತು ಅನುಕೂಲಗಳು ನಿನಗೂ ಸಿಗಬೇಕು ಅನ್ನೋ ಆಸೆ ಇದೆಯಾ? ಹೇಳು. ಇದೇ ಮಾವ. ಶಬಾಷ್ ಶಬಾಷ್. ಹಾಗಾದರೆ ನಾನು ಹೇಳ್ದ ಹಾಗೆ ಮಾಡಬೇಕು. ನೀವೇನು ಹೇಳಿದ್ರು ಮಾಡ್ತೀನಿ ಮಾವ. ನನ್ನ ಮಗಳ ಮಾತು ಕೇಳೋವರೆಗೂ ಅಷ್ಟೇ ದೊಡ್ಡ ಮನೆಯಲ್ಲಿ ನಿನಗೆ ಮರ್ಯಾದೆ. ಅದಕ್ಕೆ ನನ್ನ ಮಗಳ ಮಾತು ಕೇಳು, ಅವಳು ಏನು ಹೇಳಿದ್ರು ಕೇಳು. ಅರ್ಥ ಆಯ್ತಾ? ಆಯಿತು ಮಾವ, ನಿಮ್ಮ ಮೇಲೆ ಆಣೆ. ನೀವು ಹೇಳೋದನ್ನ ನಂದಿ ಹೇಳೋದನ್ನ ಕೇಳ್ತೀನಿ ಮಾವ, ಕೇಳ್ತೀನಿ. ಶಬಾಷ್ ಶಬಾಷ್. ಹಳೆಯಂದ್ರು ಭಾಳ ಟಯರ್ಡ್ ಆಗಿದ್ದಾರೆ. ಸ್ವಲ್ಪ ನಮ್ಮ ಮನೆ ಕರ್ಕೊಂಡೋಗಿ ಬಿಟ್ಬಿಟ್ಟು ಬನ್ನಿ. ಇರಲಿ ಒಳ್ಳೆದ. ರಾಮಣ್ಣ, ರಾಮು ಅವರೇ, ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಹೇಗೆ? ಹೋಗ್ಲಿ ಬಿಡಿ ರಾಮು ಅವರೇ. ಇಲ್ಲಿ ನೋಡಿ, ಇಲ್ಲಿ
ನೀವು ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ರೆ ನಾನು ಯಾರ ಹತ್ರನೂ ಮಾತಾಡಲ್ಲ ಅಷ್ಟೇ. ಅಪ್ಪ, ನೀನು ಓದಿದ್ಯೇನೋ? ನಿನಗೂ ನನ್ನ ಕಂಡ್ರೆ ಕೋಪನಾ? ನೋಡು, ನಾನು ಹೇಳಿದ್ರೆ ನಿಮ್ಮ ಅಪ್ಪಯ್ಯ ನೋಡ್ಲಿಲ್ಲ. ಇವಾಗ ನಿನ್ನ ಹತ್ರ ಮಾತಾಡ್ತಿದ್ರೆ ನೋಡ್ತಿರೋದು ನೋಡು. ನೀನಾದ್ರೂ ಹೇಳು, ಅಪ್ಪ ಬೇಜಾರು ಮಾಡ್ಕೋಬೇಡಿ ಅಂತ. ರೇ ಪುಟ ಅಲ್ಕಲ್ಲ, ನಾನು ಯಾಕಲ ಬೇಸರ ಮಾಡ್ಕೊಳ್ಳಿ? ನಿಮ್ಮ ಅವ್ವಂಗೆ ಹೇಳು, ನಿಮ್ಮ ಅಪ್ಪ ಹಿಂಗೇನು ಬೇಸರ ಇಲ್ವಂತೆ ಅಂತ. ಮತ್ತ್ಯಾಕೆ ಮಗನ ಅಂತ ಇಟ್ಕೊಂಡಿರೋದು ಅಂತ ಕೇಳು ಬಂಗಾರ. ಅದು ಹಂಗೆ ಮಾಡಿದ್ರೆ ನಿಮ್ಮವ್ವ ಸಮಾಧಾನ ಮಾಡೋ ನೆಪ್ತಾಗೆ ಮುದ್ದು ಮಾಡ್ತಾರಲ್ಲ, ಅದಕ್ಕೆ. ಅಂತೂ ಸಮಾಧಾನ ಆದ್ರಲ್ಲ. ಇಲ್ಲಾಂದ್ರೆ ನೀವಿಬ್ರು ಬಿಡ್ಬೇಕಲ್ಲ. ಇಬ್ರ? ಹ್ಞೂ ಮತ್ತೆ. ನೋಡ್ತೀರಿ, ಸಮಯ ಮತ್ತು ಅವಕಾಶ ಈಗೆರಡು ನನ್ನ ಕೈಯಲ್ಲೇ ಇದೆ. ಆದಷ್ಟು ಬೇಗ ಈ ಮನೆ ಎರಡಾಗುತ್ತೆ. ಹುಷಾರು, ಏಳಿ ಮೇಲೆ ತಿಳಿ. ನೀವಿವತ್ತು ಕುಡ್ಕೊಂಡು ಬಂದಿದ್ದೀರಾ ಅಂತ ನನಗೆ ಬಯೋಕ್ಕೂ ಆಗಲ್ಲ. ಯಾಕಂದರೆ ನಿಮಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ಗೊತ್ತು ಅಶೋಕ್. ಆದರೂ ನಿಮ್ಮಣ್ಣ ಅದೆಷ್ಟು ಧೈರ್ಯ ಇದ್ರೆ ನಿಮ್ಮಲ್ಲಿ ಕೈ ಮಾಡ್ತಾರೆ. ಬೇಡ, ಅದ್ರ ಬಗ್ಗೆ ಮಾತ್ರ ಮಾತಾಡಬೇಡ. ನನ್ನ ಮೈಯೆಲ್ಲ ಉರಿತಾ ಇದೆ. ಆ ಅವಮಾನನ ನನ್ನಿಂದ ತಡ್ಕೊಳಕ್ಕಾಗ್ತಿಲ್ಲ ನಂದಿ. ಇದಕ್ಕೆ ಸರಿಯಾದ ಉತ್ತರ ಕೊಡ್ಲೇಬೇಕು. ನಂಗಾಗಿರೋ ಅಷ್ಟು ಅವಮಾನಕ್ಕೂ ಸೇರಿಸಿ ಲೆಕ್ಕ ಚುಕ್ತಾ ಮಾಡಬೇಕು. ಹೌದು ಅಶೋಕ್, ಆದರೆ ಹೇಗೆ? ನೀವೊಬ್ಬರೇ ಹೇಗೆ ಮಾಡ್ತೀರಾ? ನಾನು ಒಬ್ಬನೇ ಅಲ್ಲ ನಂದಿ, ನಂಗೆ ನೀನು ಸಹಾಯ ಮಾಡಬೇಕು. ನಂಗೆ ನೀನೇ ಅಲ್ಲ, ನನ್ನ ಸೇಡನ್ನ ತೀರ್ಸೋಕೆ ನೀ ಸಹಾಯ ಮಾಡಬೇಕು. ನಾನಾ? ಓ ನಂದಿ, ನೀನೇ. ನನಗೆ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ನಂದಿ? ನಮ್ಮ ಮನೆಯಿಂದ ಹೋದ್ಮೇಲೆ ನಿಮ್ಮ ಅಪ್ಪಯ್ಯ ಸಿಕ್ಕಿದ್ರು. ಅವ್ರು ನನ್ನ ಹತ್ರ ತುಂಬ ವಿಷಯ ಹೇಳಿದ್ದಾರೆ. ಮುಖ್ಯವಾಗಿ ನಿನ್ನ ಮಾತು ಕೇಳಬೇಕು ಅಂತ ಹೇಳಿದ್ದಾರೆ ನಂದಿ. ಇನ್ಮೇಲೆ ನೀ ಹೇಳ್ದಂಗೆ ಕೇಳ್ತೀನಿ ನಂದಿ. ಏನು ಹೇಳಿದ್ರು ಅಪ್ಪಯ್ಯ? ನಾವಿಬ್ರು ನೆಮ್ಮದಿಯಾಗಿಲ್ದಿರೋ ಈ ಮನೆಯಲ್ಲಿ ಇನ್ಯಾರು ನೆಮ್ಮದಿಯಾಗಿರಬಾರ್ದು ಅಂತ. ಇರೋಕ್ ನಾ ಬಿಡಲ್ಲ. ಶಬ್ಬಾಷ್ ಅಶೋಕ್, ಇಷ್ಟು ದಿನ ಈ ಮಾತು ನಿಮ್ಮ ಬಾಯಿಂದ ಬರಲಿ ಅಂತ ನಾನು ಕಾಯ್ತಾ ಇದ್ದೆ. ಈಗಲಾದರೂ ನಿಮಗೆ ಗೊತ್ತಾಯ್ತಲ್ಲ, ಅವರೆಲ್ಲರೂ ಒಂದು ಪಕ್ಷ, ನಾವಿಬ್ಬರು ಮಾತ್ರ ಒಂದು ಪಕ್ಷ ಅಂತ. ನಿಮಗಾಗಿರೋ ಈ ಅವಮಾನನ ನಾನು ಸುಮ್ಮನೆ ಬಿಡಲ್ಲ. ನಾನು ಯಾವತ್ತಿದ್ರೂ ನಿಮ್ಮ ಪರನೇ ಅಶೋಕ್.
ಇಲ್ಲಿ ನೋಡಿ, ಎತ್ತಿ. ನೀವು ಹೀಗೆ ಯಾವತ್ತೂ ಅಸಹಾಯಕರಾಗಿರಬಾರ್ದು. ನೀವು ನಾನು ಹೇಳ್ದಾಗ ಕೇಳಿದ್ರೆ ದೊಡ್ಡ ಮನೆ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಊರಲ್ಲಿ ಎಲ್ಲರೂ ನೀವೇ ಸಾಹೇಬ್ರು ಅಂತ ಕೊಂಡಾಡ್ತಾರೆ. ಅಷ್ಟೇ ಅಲ್ಲ ಅಶೋಕ್, ನಿಮ್ಮಣ್ಣ ನಿಮ್ಮತ್ತಿಗೆ ಅಡ್ರೆಸ್ ಇಲ್ದಿರೋ ಹಾಗೆ ಹೊರಟೋಗ್ತಾರೆ. ಅದಕ್ಕೆ ನಿಮ್ಗೆ ಒಪ್ಕೆನಾ ಅಶೋಕ್? ನನಗೆ ನಾವಿಬ್ಬರು ಮಾತ್ರ ಚೆನ್ನಾಗಿದ್ರೆ ಸಾಕು ನಂದಿ. ಹಾಗಿದ್ರೆ ನೀವು ನಾನು ಹೇಳ್ದಂಗೆ ಹೋಗಿ ಫ್ರೆಶ್ ಆಗಿ ಬನ್ನಿ, ಕೆಳಗೆ ಊಟಕ್ಕೆ ಹೋಗೋಣ. ವಾರೇ ವಾ ನಂದಿತ, ಇಷ್ಟು ದಿನ ಏನಾಗಬೇಕು ಅಂತ ನೀನು ಕಾಯ್ತಿದ್ಯೋ ಅದು ನಡೆಯೋ ಸಮಯ ಬಂದಿದೆ. ಬಿಡಬೇಡ, ಅಶೋಕನಿಂದನೇ ಎಲ್ಲವನ್ನು ಸಾಧಿಸ್ಕೊ. ಸಮಯ ಮತ್ತು ಅವಕಾಶ ಈಗೆರಡೂ ನನ್ನ ಕೈಯಲ್ಲೇ ಇದೆ. ನಮ್ಮರೆ, ನಾನು ಸಣ್ಣ ಮಗ ಇದ್ದಾಗ ಇಡೀ ರಾತ್ರಿಯೆಲ್ಲ ಯಾರನ್ನೂ ಮಲ್ಗಕ್ಕೆ ಬಿಡ್ತಾ ಇರಲಿಲ್ವಂತೆ. ಯಾರು ಒಬ್ಬರು ತೊಟ್ಲು ತೂಗ್ತಾನೇ ಇರಬೇಕಿತ್ತಂತೆ. ಸ್ಯಾನೆ ಹಠ ಮಾಡ್ತಿದ್ದಂತೆ. ಹಂಗಂತ ನಮ್ಮ ಶಾರದವ ಅವಾಗವಾಗ ಹೇಳ್ತಿರ್ತಾಳೆ. ಅಂದರೆ ನಮ್ಮ ಮಗುನೂ ರಾತ್ರಿ ಮಲ್ಗಕ್ಕೆ ಬಿಡದೆ ಹಠ ಮಾಡುತ್ತೆ ಅಂತೀರಾ? ಹ್ಞೂ, ಮತ್ತೆ ಈ ಮಗುನೇ ಇನ್ಮೇಲೆ ರಾತ್ರಿ ಹೇಗೆ ಸಂಭಾಳಿಸೋದು ಅಂತ ಗೊತ್ತಿಲ್ಲ. ಬರ್ತಾ ಬರ್ತಾ ತುಂಬಾ ಹಠ ಮಾಡ್ತಿದೆ. ನಮ್ಮರ ಆದರೂ ನಂಗೆ ಈ ಮಗು ಹಠ ಇಷ್ಟನೇ. ರಾಮೋರೆ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ವೆನ್ ಯು ವಾಂಟ್ ಸಮಥಿಂಗ್ ಆಲ್ ದ ಯೂನಿವರ್ಸ್ ಕಾನ್ಸ್ಪೈರ್ಸ್ ಇನ್ ಹೆಲ್ಪಿಂಗ್ ಯು ಟು ಅಚೀವ್ ಇಟ್ ಅಂತ. ಹಾಗಂದರೆ ನಾವು ಯಾವುದನ್ನಾದರೂ ಮನಸ್ಸು ತುಂಬ ಆಸೆಯಿಂದ ಬೇಡ್ಕೊಂಡ್ರೆ ಅದನ್ನು ನೆರವೇರಿಸೋದಕ್ಕೆ ಇಡೀ ಬ್ರಹ್ಮಾಂಡನೇ ನಮಗೆ ಸಹಾಯ ಮಾಡುತ್ತೆ ಅಂತ. ಬಿಟ್ವಲ್ಲನಾ? ಹ್ಞೂ ರಾಮೋರೆ, ನಾವಿಬ್ಬರೂ ಮನಸ್ಸು ತುಂಬ ನಮಗೆ ಮಗು ಬೇಕು ಅಂತ ಬೇಡ್ಕೊಂಡ್ರೆ ಅದು ಹಾಗೆ ಆಗುತ್ತೆ. ಏನಾಯ್ತು ರಾಮೋರೆ? ದಿಟ್ವಾಲ್ವೇ ನಾವು ಅನ್ಕೊಂಡ್ರೆ ಆಯ್ತದ ನಮ್ಮರೆ? ಹ್ಞೂ ರಾಮೋರೆ, ಯಾಕೆ, ಏನಾಯ್ತು? ಹಂಗಾರೆ ಮಗುಗಿಂತ ಮೊದಲು ನಂಗೆ ನಮ್ಮ ಅವ್ವ ಬೇಕು ಅಂತ ಕೇಳ್ಕೊಂಡ್ರೆ ಅದಾಯ್ತದೆ ಅಲ್ವರ? ನಾವೇನಾರ ಮನ್ಸಾರ ಕೇಳ್ಕೊಂಡ್ರೆ ಅದಕ್ಕೆ ಇಡೀ ಬ್ರಹ್ಮಾಂಡನೇ ಸಹಾಯ ಮಾಡ್ತದೆ ಅಂದ್ರಲ್ಲ. ನಂಗೆ ನಮ್ಮ ಅವ್ವ ಬೇಕು ಅಂತ ಬ್ರಹ್ಮಾಂಡದ ಆಸೆ ಐತೆ.
ಸಿಗ್ತಾಳೆ ಅಲ್ವರ? ಹ್ಞೂ, ಸಿಗ್ತಾಳೆ. ನಮ್ಮವ್ವ ಸಿಕ್ಕ ಮೇಲೆ ನಮಗೂ ಒಂದು ಮಗು ಆಗಲಿ, ಅವಾಗ ಇಡೀ ದೊಡ್ಡ ಮನೆಯೇ ತುಂಬಿರ್ತದೆ. ಎಲ್ಲರೂ ಒಟ್ಟಾಗಿ ಖುಷಿಯಾಗಿರ್ಬೋದು. ರೇ ಬಂಗಾರ, ನಿಂಗೆ ನಿಮ್ಮ ಅಜ್ಜಿ ಇಲ್ಲ ಅಂತ ಹೊರಗೆ ಮಡಿಕೋಬೇಡಕ್ಕಲ್ಲ. ನೀನು ಬರೋ ಹೊತ್ತಿಗೆ ನಿಮ್ಮ ಅಜ್ಜಿ ಬಂದುಬಿಟ್ಟಿರ್ತಾರೆ. ಒಳ್ಳೊಳ್ಳೆ ಕತೆ ಹೇಳ್ತಾರೆ, ಹಾಡಿ ಹೇಳ್ತಾರೆ. ಲೇ ನಮ್ಮವ್ರೆ, ಈಗ ಒದಿತಾವನಾ? ರಾಮೋರೆ, ಅಲ್ಲೇ ನಮ್ಮವ್ರನ್ನ ಹಚ್ಕೊಬಿಟ್ರು. ಸರ್ದಕ್ಕ ಎಲ್ಲಿ? ಈಟೊತ್ತಾದ್ರೂ ಯಾರನ್ನ ಊಟಕ್ಕೆ ಕರೆದಿಲ್ಲ ಇನ್ನ? ಕರಿ ರಾಮ ಬರಲ್ಲ ಊಟಕ್ಕೆ? ಯಾಕೆ, ಯಾರಿಗೂ ಊಟ ಮಾಡೋ ಮೂಡ ಇದ್ದಂಗಿಲ್ವಾ? ಬನ್ನಿ ಬರಲ್ಲ. ಕುತ್ಕ. ಅಲ್ಲೇ ಕುತ್ಕೊಳ್ಳಮ್ಮ. ಅಪ್ಪಯ್ಯ, ನಾವು ಊಟಕ್ಕೆ ಬರ್ಬೋದಾ ಅಥವಾ ನಮ್ಮನ್ನು ಬಿಟ್ಟು ಊಟ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೀರಾ? ಅಶೋಕ ಬಾರ್ಲ, ನಿನ್ನನ್ನು ಕರೆಯೋ ಕೇಳುಮ ಅಂತಿದ್ದೆ, ಅಷ್ಟಾಗಿ ನೀನೇ ಬಂದ್ಬಿಟ್ಟೆ. ಬಾಬಾ ನಂದಿತಾ, ನೀನು ಬಾಬಾ. ರಾಮ, ಮತ್ತೆ ಶೂಟಿಂಗ್ನವ್ರು ಬರ್ತಾರೆ ಅಂದಿದ್ದಲ್ಲ, ಎಲ್ಲ ಆಯ್ತಾ? ಯಾಕಲ, ಏನಾಯ್ತು? ಹ್ಞೂ ಅಪ್ಪಯ್ಯ, ಚೆಂದಾಗಾಯ್ತು. ನಿಮ್ಮ ದೊಡ್ಡ ಮಗ ಮತ್ತು ಹಿರಿಯ ಸೊಸೆನೂ ಸಿಕ್ಕಾಪಟ್ಟೆ ಚೆಂದಾಗಿ ಮಾಡಿದ್ರು. ಹಿರಿಯ ಸೊಸೆ ಜಾನಕಿ, ನೀನು ಆ್ಯಕ್ಟಿಂಗ್ ಮಾಡ್ತೀನಮ್ಮ. ಇದೇನಪ್ಪ ಹೆಂಗೆ ಕೇಳ್ಬಿಟ್ರಿ? ಇವರಿಬ್ರು ನಟನೆ ಏನು ಅಂತ ನಿಮ್ಗೇನು ಗೊತ್ತಿಲ್ಲ. ನೀವು ಹೆಂಗೆ ಹೇಳ್ತಿರೋ ಹಂಗೆ ನಟಿಸ್ತಾರೆ. ಬೇಕಾದ್ರೆ ಹೇಳಿ, ಒಳ್ಳೆಯವ್ರಾಗಿ ನಟಿಸಿ ಅಂತ ಸಾನೇ ಸುಲಭವಾಗಿ ನಟಿಸ್ತಾರೆ. ಏನೆಲ್ಲ ಹೇಳ್ತಿದ್ಯಾ? ಅಪ್ಪಯ್ಯ, ಒಂದು ನಿಮಿಷ ನಾನು ಮಾತಾಡ್ತೀನಿ. ಇಲ್ಲ ಸಕ, ಶೂಟಿಂಗಲ್ಲಿ ನೀನು ಮಾಡಿದ ತೆಪ್ಪಿಗೆ ನಾನು ಈಗ ಶೂಟಿಂಗ್ ಬಗ್ಗೆ ಮಾತಾಡ. ನಂಗೆ ಇಂಥವು ಮಾತಾಡೋಕ್ಕೆ ಇಷ್ಟ ಇಲ್ಲ. ರಾಮ, ಅಶೋಕ, ಏನಲ್ಲ ಇದು? ಯಾಕೆಲ್ಲ ಒಂಥರ ಇದ್ದೀರಿ? ಅಯ್ಯೋ ಮಾವ, ಏನೂ ಇಲ್ಲ. ರಾಮು ಬಾವ ಮತ್ತು ಜಾನಕಿ ಆ್ಯಕ್ಟ್ ಮಾಡಿದ್ರಲ್ಲ, ಅದಕ್ಕೆ ಸುಮ್ಮನೆ ಅಶೋಕ್ ಅವರು ಎಲ್ಲರ ಮೇಲೂ ಕೋಪ ಮಾಡ್ಕೊಂಡಿರೋ ಹಾಗೆ ಆ್ಯಕ್ಟ್ ಮಾಡಿ ತೋರಿಸ್ತಿದ್ದಾರೆ ಅಷ್ಟೇ. ಅಶೋಕ, ತಮಾಷೆ ಸಾಕು, ಒಂದು ಊಟ ಮಾಡ್ಲಾ? ನಾನು ಆ್ಯಕ್ಟ್ ಮಾಡ್ತಿದ್ದೀನ? ನಂದೆ ಆ್ಯಕ್ಟ್ ಮಾಡ್ತಾ ಇದ್ದೀನಾ? ಅಯ್ಯೋ ಅಶೋಕ್, ಮೊದಲು ಊಟ ಮಾಡಿ. ನಂಗೆ ಊಟ ಬೇಡ. ಯಾಕಲ, ಏನಾತ್ಲ? ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಅಪ್ಪಯ್ಯ, ನಂಗೆ ಹೊಸ ದುಡ್ಡು ಬೇಕು. ದುಡ್ಡ? ಯಾಕೆ, ಎಷ್ಟು? ಏನೇನೋ ಬಿಸ್ನೆಸ್ ಮಾಡೋಕ್ಕೆ 1 ಲಕ್ಷ ರೂಪಾಯಿ. ಏನು ಬಿಸ್ನೆಸ್? ಏನೋ ಬಿಸ್ನೆಸ್ಸು. ಈಗಾಗಲೇ ಕಳ್ಕೊಂಡಿದ್ದು ಸಾಲ್ದ? ಏನು ಬಿಸ್ನೆಸ್ ಅಂತ ಗೊತ್ತಿಲ್ಲ, ನಿನಗೆ ದುಡ್ಡು ಕೊಡ್ಬೇಕಾ? ಊಟ ಮಾಡಲ ಸುಮ್ಕೆ? ವೆರಿ ಗುಡ್. ಅನ್ಕಂಡೆ ನೀವು ಹಿಂಗೆ ಹೇಳ್ತೀರಂತ ಅನ್ಕಂಡೆ.
ಇದೇ ನಿಮ್ಮ ಹಿರಿ ಮಗನು ಹಿರಿ ಸೊಸೆನು ಕೇಳಿದ್ರೆ ಲೆಕ್ಕ ನೋಡ್ದೇನೆ ಕೊಟ್ಬಿಡ್ತೀರಲ್ಲ. ಲೇ ಅಶೋಕ, ನಾಲ್ಗೆ ಬಿಗಿ ಹಿಡಿದು ಮಾತಾಡ್ಲಾ? ನೀನು ಮಾತಾಡಬೇಡ. ಯಾವಾಗ ಎಲ್ಲರ ಮುಂದೆ ನನ್ನ ಮ್ಯಾಗ ಕೈ ಮಾಡ್ದೋ ಆಗ್ಲೇ ನಂಗೂ ನಿಂಗೂ ಸಂಬಂಧ ಇಲ್ಲ ಅಂತ ನಿರ್ಧಾರ ಮಾಡಾಯ್ತು.